ವೀಕ್ಷಕರೇ, ರಾಯಲ್ ಸಿದ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಾವು ನಿಮಗೆ ಹೇಳಿಕೊಟ್ಟಿರೋದು ಪುರಿ ಜಗನ್ನಾಥನ ಬಗ್ಗೆ. ಇದೇ ತರ ಕಂಟೆಂಟ್ಗೋಸ್ಕರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಪುರಿ ಜಗನ್ನಾಥ್ ಭಕ್ತಿಯ, ಸಂಸ್ಕೃತಿಯ ಮತ್ತು ಪರಮ ಸಪ್ತಪುರಿಗಳ ಪವಿತ್ರ ತೀರ್ಥಕ್ಷೇತ್ರ. ಭಾರತವು ತನ್ನ ವೈವಿಧ್ಯಮಯ ಸಂಸ್ಕೃತಿಯ ಶ್ರದ್ಧಾ ಭಾವನೆಗಳಿಂದ ಕೂಡಿದ ಧಾರ್ಮಿಕ ತಾಣಗಳ ಮೂಲಕ ವಿಶ್ವದಲ್ಲೇ ವಿಶೇಷ ಸ್ಥಾನ ಹೊಂದಿದೆ. ಅಂತಹ ತಾಣಗಳಲ್ಲಿ ಒಡಿಸ್ಸಾ ರಾಜ್ಯದ ಪುರಿ ನಗರದಲ್ಲಿರುವ ಶ್ರೀ ಜಗನ್ನಾಥನು ಮಂದಿರ ಅತ್ಯಂತ ಪ್ರಾಚೀನವಾದ ಪವಿತ್ರ ಕ್ಷೇತ್ರ. ಇದು ಹಿಂದೂ ಧರ್ಮೀಯರ ಅತ್ಯಂತ ಪ್ರಸಿದ್ಧವಾದ ಚಾರಧಾಮಗಳಲ್ಲಿ ಒಂದಾಗಿ ಪರಿಗಣಿತವಾಗಿದೆ. ಪುರಿ ಜಗನ್ನಾಥನು ಬಗ್ಗೆ ಅಧ್ಯಯನ ಮಾಡುವುದರಿಂದ ಭಾರತದ ಇತಿಹಾಸ, ಪರಂಪರೆ, ಪುರಾಣ ಹಾಗೂ ಭಕ್ತಿಯ ಜೀವನ ಶೈಲಿ ಸಂಪೂರ್ಣವಾಗಿ ಅರಿಯಬಹುದು. ಈ ಲೇಖನದಲ್ಲಿ ನಾವು ಪುರಿ ಜಗನ್ನಾಥ ದೇವಾಲಯದ ಇತಿಹಾಸ, ಪೌರಾಣಿಕ, ಧಾರ್ಮಿಕ ಮಹತ್ವ, ಪ್ರಸಿದ್ಧ ರಥಯಾತ್ರೆ, ಆಧ್ಯಾತ್ಮಿಕ ಹಿನ್ನೆಲೆ ಬಗ್ಗೆ ವಿಶ್ಲೇಷಿಸೋಣ. ಪುರಿ ಜಗನ್ನಾಥ ದೇವಾಲಯದ ಇತಿಹಾಸ. ಪುರಿ ಜಗನ್ನಾಥ ದೇವಾಲಯವು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಗಂಗ ವಂಶದ ರಾಜ ಅನಂತವರ್ಮ ಬೇಡಗಂಗದೇವ ಅವರಿಂದ ನಿರ್ಮಿಸಲಾಯಿತು. ಇತ್ತೀಚಿನ ಪ್ರತಿಫಲನಗಳ ಪ್ರಕಾರ ದೇವಾಲಯದ ಮೂಲವಿಲ್ಲದ ಕಾಲಪುರಾಣಗಳ ಪ್ರಕಾರ ಅತ್ಯಂತ ಪುರಾತನವಾದದ್ದು ಸ್ಕಂದ ಪುರಾಣ, ಬ್ರಹ್ಮಪುರಾಣ ಹಾಗೂ ಪದ್ಮ ಪುರಾಣಗಳಲ್ಲಿ ಈ ಕ್ಷೇತ್ರದ ಮಹಿಮೆ ವಿವರಿಸಲಾಗಿದೆ. ದೇವಾಲಯದ ಮೂಲ ಕಥೆಯ ಪ್ರಕಾರ ನೀಲಾಚಲ ಪರ್ವತದಲ್ಲಿ ಶ್ರೀ ವಿಷ್ಣುವಿನ ಅವತಾರವಾದ ಜಗನ್ನಾಥನನ್ನು ಸ್ವತಃ ಗುಣದಿಂದ ಪೂಜಿಸಲಾಗುತ್ತಿತ್ತು. ಪುರಾಣಗಳ ಪ್ರಕಾರ ಇಡೀ ಬ್ರಹ್ಮಾಂಡದ ಅಧಿಪತಿಯಾಗಿ ಜಗನ್ನಾಥನನ್ನು ಭಕ್ತರು ಆರಾಧಿಸುತ್ತಾರೆ. ಪುರಿಯ ನಗರವನ್ನು ಹಿಂದಿನಿಂದ ನೀಲಾಚಲ ಎಂದು ಕರೆಯಲಾಗುತ್ತಿತ್ತು. ಜಗನ್ನಾಥ ಪರಮತತ್ವದ ಅವತಾರ. ಜಗನ್ನಾಥ ಎಂದರೆ ಜಗತ್ತಿನ ನಾಯಕ ಅಥವಾ ವಿಶ್ವನಾಥ. ಪುರಾಣಾನುಸಾರ ಶ್ರೀಕೃಷ್ಣನೇ ಜಗನ್ನಾಥನ ರೂಪವನ್ನು ಪಡೆದಿದ್ದಾರೆ ಎಂದು ನಂಬಲಾಗಿದೆ. ಆದರೆ ಈ ದೇವರ ರೂಪವು ಅನನ್ಯವಾಗಿದೆ. ತಲೆ ದೊಡ್ಡದು, ಕೈವಿಡಿ ಇಲ್ಲ, ದೇಹ ಕಪ್ಪು ಬಣ್ಣದಾಗಿದೆ. ಜೊತೆಗೆ ಜಗನ್ನಾಥನ ಜೊತೆಗೆ ಸಹೋದರ ಬಲಭದ್ರ ಹಾಗೂ ಸಹೋದರಿ ಸುಭದ್ರಾ ದೇವಿಯರು ಕೂಡ ರಾಧಿತರಾಗುತ್ತಾರೆ. ಈ ಮೂರು ದೇವತೆಗಳ ವಿಗ್ರಹವು ಕಾಡಿನ ದಾರಿಯಲ್ಲಿ ದೊರೆಯುವ ದಾರು ವಿಗ್ರಹಗಳಿಂದ ತಯಾರಿಸಲ್ಪಟ್ಟಿರುತ್ತದೆ. ಪ್ರತಿಯೊಂದು 12 ವರ್ಷಗಳಿಗೊಮ್ಮೆ ಈ ವಿಗ್ರಹಗಳನ್ನು ದಂಬಕಲೆಂಬರ ಎಂಬ ವಿಶೇಷ ಸಮಾರಂಭದಲ್ಲಿ ಬದಲಾಯಿಸಲಾಗುತ್ತದೆ. ಇದನ್ನು ರಥಯಾತ್ರೆ ಸಮಯದಲ್ಲಿ ಆಚರಿಸಲಾಗುತ್ತದೆ. ಜಗನ್ನಾಥ್ ದೇವಾಲಯದ ವಾಸ್ತುಶಿಲ್ಪ. ಪುರಿ ಜಗನ್ನಾಥ್ ದೇವಾಲಯವು ಕಳಿಂಗ ವಾಸ್ತುಶೈಲಿಯ
ಅತ್ಯಂತ ಉದಾಹರಣೆಯಾಗಿದೆ. 65 ಮೀಟರ್ ಎತ್ತರದ ಶಿಖರವು ದೇವಾಲಯದ ಪ್ರಮುಖ ಆಕರ್ಷಣೆಯಾಗಿದೆ. ದೇವಾಲಯದ ಒಳಭಾಗದಲ್ಲಿ ಪ್ರಮುಖ ದೇವರುಗಳ ಗರ್ಭಗುಡಿ, ನಾಟ್ಯ ಮಂಟಪ, ಭೋಗ ಮಂಟಪ, ಜಗನ್ಮೋಹನ್ ಇವೆ. ವಿಶೇಷವೆಂದರೆ ದೇವಾಲಯದ ಮುಖ್ಯ ಗೋಪುರದ ಮೇಲ್ಭಾಗದಲ್ಲಿ ನೀಲಚಕ್ರ ಎಂಬ ಪವಿತ್ರ ಲೋಹದ ಚಕ್ರವಿದೆ. ಇದನ್ನು ಪ್ರತಿದಿನ ಪವಿತ್ರ ಪೂಜಾರಿ ಮೇಲೇರಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ದೇವಾಲಯದ ಅಂಗಳದಲ್ಲಿ ಸುಮಾರು 120 ದೇವಸ್ಥಾನಗಳು ಮತ್ತು ಪವಿತ್ರ ಜಲಕೊಂಡಗಳಿವೆ. ಇಲ್ಲಿನ ಬೃಹತ್ ಅನಸಾನ್ ಮಠ ಅನ್ನದಾನ ಶಾಲೆಯಲ್ಲಿ ಪ್ರತಿದಿನ ಲಕ್ಷಕ್ಕೂ ಹೆಚ್ಚು ಭಕ್ತರಿಗೆ ಪ್ರಸಾದ ಸೇವನೆ ನೀಡಲಾಗುತ್ತದೆ. ಪುರಿ ರಥಯಾತ್ರೆ ಮತ್ತು ಜಗನ್ನಾಥನ ಮಹೋತ್ಸವ. ರಥಯಾತ್ರೆ ಪುರಿ ಜಗನ್ನಾಥ ದೇವಾಲಯದ ಅತ್ಯಂತ ಪ್ರಮುಖ ಉತ್ಸವ. ಪ್ರತಿ ವರ್ಷವೂ ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ದಿನ ಜುಲೈ ತಿಂಗಳಲ್ಲಿ ಈ ಮಹೋತ್ಸವ ನಡೆಯುತ್ತದೆ. ಈ ದಿನ ಜಗನ್ನಾಥ, ಬಲಭದ್ರ, ಸುಭದ್ರ ಮೂರ್ತಿಗಳನ್ನು ವಿಶಿಷ್ಟವಾಗಿ ಅಲಂಕರಿಸಿ ತಾವು ನೆರೆದ ಮಹಾರಥಗಳಲ್ಲಿ ಪುರಿ ನಗರಗಳಲ್ಲಿ ಸಂಚರಿಸಿ ಗುರ್ಜಾ ಮಂದಿರ ಎಂಬ ತಾತ್ಕಾಲಿಕ ಮಠಕ್ಕೆ ಕರೆತರುವ ವ್ಯವಸ್ಥೆ ಇದೆ. 3 ದೇವರುಗಳ ವಿಭಿನ್ನ ಹತ್ತಿರ 45 ಅಡಿ ಎತ್ತರದ ಬೃಹತ್ ರಥಗಳನ್ನು ತಯಾರಿಸಲಾಗುತ್ತದೆ. ಲಕ್ಷಾಂತರ ಭಕ್ತರು ಈ ರಥಗಳನ್ನು ಎಳೆಯುತ್ತಾರೆ. ಇದನ್ನು ಜಗತ್ತಿನ ಅತಿ ದೊಡ್ಡ ರಥಯಾತ್ರೆ ಎಂದು ಪರಿಗಣಿಸಲಾಗಿದೆ. ಈ ದಿನ ಜಗನ್ನಾಥನ ದರ್ಶನ ಪಡೆಯುವುದರಿಂದ ಪಾಪ ವಿಮೋಚನೆ ಆಗುತ್ತದೆ ಎಂದು ನಂಬಲಾಗಿದೆ. ರಥಗಳ ಹೆಸರುಗಳು: ಜಗನ್ನಾಥನ ರಥ ನಂದಿ ಘೋಷ, ಬಲಭದ್ರನ ರಥ ತಾಳಧ್ವಜ, ಸುಭದ್ರೆಯ ರಥ ದರ್ಪದಳ್ಳನ. ಪುರಿ ಜಗನ್ನಾಥ ದೇವಾಲಯಕ್ಕೆ ಸಂಬಂಧಿಸಿದ ಅನೇಕ ವೈಜ್ಞಾನಿಕ ಮತ್ತು ಪೌರಾಣಿಕ ವಿಚಿತ್ರ ಸಂಗತಿಗಳಿವೆ. ಧ್ವಜದ ವಿಚಿತ್ರತೆ: ದೇವಸ್ಥಾನದ ಶಿಖರದ ಮೇಲೆ ಇರುವ ಧ್ವಜ ಪ್ರತಿದಿನ ಒಂದು ರೀತಿಯಲ್ಲಿ ನದಿ ದಿಕ್ಕಿನಿಂದ ಗಾಳಿಯ ಹರಿವಿಗೆ ವಿರುದ್ಧವಾಗಿ ಹಾರುತ್ತದೆ. ಚಕ್ರದ ವೈಶಿಷ್ಟ್ಯ: ನೀಲಿ ಚಕ್ರವನ್ನು ದೇವಸ್ಥಾನದಲ್ಲಿ ಎಲ್ಲಿಂದರೂ ನೋಡಿದರೂ ಅದೇ ರೀತಿಯ ದೃಶ್ಯ ಭಾಸವಾಗುತ್ತದೆ. ಅನ್ನ ಪ್ರಸಾದ: ಇಲ್ಲಿನ ಪ್ರಸಾದ ಸಿದ್ಧಿಯಾಗುವ ಪರಿಪ್ರಮಾಣ ಸಾಮರ್ಥ್ಯ ವಿಶ್ವವಿಖ್ಯಾತ. ಒಂದೇ ಅಡಿಗೆ ತುದಿಯಲ್ಲಿ ಲಕ್ಷಕ್ಕೂ ಹೆಚ್ಚು ಜನರಿಗೆ ಆಹಾರ ಸಿದ್ಧಿ ಮಾಡಲಾಗುತ್ತದೆ ಎಂದು ಆಹಾರ ತೊಂದರೆ ಆಗಿಲ್ಲ. ಮಧ್ಯಾಹ್ನದ ಸಮಯದಲ್ಲಿ ಸಮುದ್ರದಿಂದ ಪವನ ಸಂಚಲನ ತಕ್ಷಣ ನಿಲ್ಲುತ್ತದೆ. ಪುರಾಣ ಪುಷ್ಪಭೂಮಿ: ಸ್ಕಂದ ಪುರಾಣ, ಬ್ರಹ್ಮ ಪುರಾಣಗಳಲ್ಲಿ ಜಗನ್ನಾಥ ಕ್ಷೇತ್ರದ ಮಹಿಮೆ ವಿವರಿಸಲಾಗಿದೆ. ಅಲ್ಲದೆ ಮಹಾಭಾರತದ ಅನುಸಾರ ಶ್ರೀಕೃಷ್ಣನ ಮೃತ್ಯುವಿನ ಬಳಿಕ ಅವರ ದೇಹವನ್ನು ದಹಿಸಲು ಅರ್ಜುನನಿಗೆ ಆದೇಶವಿತ್ತು. ಆದರೆ ದೇವತೆಗಳು ಅವಳಿಗೆ ತಡೆಯುವ ಮೂಲಕ ಅವಶೇಷಗಳನ್ನು ಧಾರು ರೂಪದಲ್ಲಿ ನೀಲಾಚಲ ಪರ್ವತದಲ್ಲಿ ಸ್ಥಾಪಿಸಿದರು. ಇದನ್ನು ಬ್ರಹ್ಮನ ಮೂಲಕ ಮೂರ್ಛಿತ ಚಕ್ರ ರೂಪದಲ್ಲಿ ಇಟ್ಟು ಪೂಜಿಸಿ ತಿರುಗುವ ನಿಯಮ ಪ್ರಾರಂಭವಾಯಿತು. ಧಾರ್ಮಿಕ ಮಹತ್ವ:
ಪುರಿ ಜಗನ್ನಾಥ ಕ್ಷೇತ್ರವು ಹಿಂದೂ ಧರ್ಮೀಯರ 4 ಧಾಮಗಳಲ್ಲಿ ಬದ್ರಿನಾಥ, ದ್ವಾರಕ, ರಾಮೇಶ್ವರಂ, ಪುರಿ ಒಂದಾಗಿದೆ. ದೇವಾಲಯಕ್ಕೆ ಸನಾತನ, ವೈಷ್ಣವ, ಶೈವ, ಶಕ್ತ, ಗಣಪತ್ಯ, ಕಪಾಲಕ ಹಾಗೂ ಬೇರೆ ಬೇರೆ ಉಪಾಸನಾ ಪರಂಪರೆಯ ಭಕ್ತರು ಆಗಮಿಸುತ್ತಾರೆ. ಜಗನ್ನಾಥ ದೇವಾಲಯವು ದರ್ಶನದಿಂದ ಮೋಕ್ಷ ಲಭಿಸುವುದೆಂದು ನಂಬಿಕೆ ಇದೆ. ಪುರಿಯ ಪವಿತ್ರ ತೀರ್ಥಕ್ಷೇತ್ರಗಳು. ಪುರಿಯಲ್ಲಿ ಅನೇಕ ಪವಿತ್ರ ತೀರ್ಥಗಳು, ಮಠಗಳು, ಪಟಗಳು ಹಾಗೂ ಜಲಕೊಂಡಗಳಿವೆ. ವಿಶೇಷವಾಗಿ ಗುಡ್ಚಾ ಮಂದಿರ, ರಥಯಾತ್ರೆಯಲ್ಲಿ ದೇವತೆಗಳು ಆಗಮಿಸುವ ತಾತ್ಕಾಲಿಕ ಮಂದಿರ. ಮಾರ್ಕಂಡೇಯ ಟ್ಯಾಂಕ್, ಪವಿತ್ರ ಜಲಾಶಯ. ಸಿಡಾರಥಬಾನಿ, ಪವಿತ್ರ ಸಾಗರ ಸ್ನಾನ ತೀರ್ಥ. ಎಂ.ಆರ್. ಮಠ, ಗೋಪಾಲ ತೀರ್ಥ. ವಡಜಯ ವಿಜಯದ್ವಾರ. ಪುರಿಯ ಸಮಕಾಲೀನ ಪ್ರಸ್ತುತ ಸ್ಥಿತಿ. ಈಗಿನ ಪುರಿ ನಗರವು ಅತ್ಯಂತ ವೈಶಿಷ್ಟ್ಯಪೂರ್ಣ ಧಾರ್ಮಿಕ ನಗರವಾಗಿ ವಿಶ್ವ ಪರ್ಯಟಕರನ್ನು ಆಕರ್ಷಿಸುತ್ತದೆ. ವಾರ್ಷಿಕ ಲಕ್ಷಾಂತರ ಭಕ್ತರು ರಥಯಾತ್ರೆಗೆ ಆಗಮಿಸುತ್ತಿದ್ದಾರೆ. ಸಮುದ್ರ ತೀರ, ಸಾಂಸ್ಕೃತಿಕ ಉತ್ಸವ, ಕಲಾ ಪರಂಪರೆ ಪುರಿಯನ್ನು ಸಮೃದ್ಧಿ ನಗರವನ್ನಾಗಿ ಮಾಡಿದೆ. ಒಡಿಶಾ ಸರ್ಕಾರವು ಮತ್ತು ಭಾರತ ಸರ್ಕಾರವು ದೇವಾಲಯದ ಅಭಿವೃದ್ಧಿಗೆ ಹೊಸ ಯೋಜನೆಗಳನ್ನು ರೂಪಿಸುತ್ತದೆ. ಶ್ರೀ ಮಂದಿರ ಪರಿಕ್ರಮ ಯೋಜನೆ, ಶ್ರೀ ಮಂದಿರ ಹೆರಿಟೇಜ್ ಕಾರಿಡಾರ್ ಸಹ ಪ್ರಸ್ತುತ ನಡೆಯುತ್ತದೆ. ಪುರಿ ಜಗನ್ನಾಥ ಕ್ಷೇತ್ರವು ಭಾರತೀಯ ಸಂಸ್ಕೃತಿಯ ಸಾಂಕೇತಿಕ ಪವಿತ್ರ ತಾಣ. ಇಲ್ಲಿ ನಡೆಸಲಾಗುವ ರಥಯಾತ್ರೆ, ನಂಬಕಲೇಬರ, ಧ್ವಜಪೂಜೆ, ಪ್ರಸಾದ ವ್ಯವಸ್ಥೆ, ಕಲಾತ್ಮಕ ಸೂರ್ಯ ದೇಶವೊಂದಿಗಿಂತ ವಿಶ್ವದ ಪರಂಪರೆಯ ಗತಿಗಮನವನ್ನು ತೋರಿಸುತ್ತದೆ. ಈ ಕ್ಷೇತ್ರದ ಪ್ರವಾಸ, ದರ್ಶನ, ಪೂಜೆ, ಉತ್ಸವ ಎಲ್ಲರೂ ಶ್ರದ್ಧಾಭಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಜಗತ್ತಿನ ಎಲ್ಲ ಕೋನಗಳಿಂದ ಭಕ್ತರು ಬಂದು ಇಲ್ಲಿ ಜಗನ್ನಾಥನ ದರ್ಶನ ಪಡೆದು ಧರ್ಮ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಜ್ಞಾನವನ್ನು ಸಂಪಾದಿಸುತ್ತಾರೆ. ಪುರಿ ಜಗನ್ನಾಥ ದೇವಾಲಯವು ಭಾರತೀಯ ಧರ್ಮ ಮತ್ತು ಸಂಸ್ಕೃತಿಯ ಅಮೂಲ್ಯ ರತ್ನ. ಪುರಿ ಜಗನ್ನಾಥ ದೇವರು ಆಶೀರ್ವಾದ ಭಕ್ತರ ಮೇಲೆ ಸದಾ ಕಾಲ ಇರಲೆಂದು ಬಯಸುತ್ತೇನೆ. ಜೈ ಪುರಿ ಜಗನ್ನಾಥ್.